ಕುಣಿಗಲ್ ತಾಲೂಕಿನಲ್ಲಿ ಏನು 19ನೇ ವಾರ್ಡಲ್ಲಿ ಏನು ಹಗರಣ ಆಗ್ತಾ ಇದೆ. ಬೊಮ್ಮೆನಹಳ್ಳಿನಲ್ಲಿ ಮುಸಲ್ಮಾನರೇ ಇಲ್ಲ, 22 ವೋಟ್ ಆ ಬೂತ್ಗೆ ಸೇರ್ಪಡೆ. ಇದು ಭಾರತ ಸರ್ಕಾರದ ಕಾರ್ಯಕ್ರಮ. ಆಡಳಿತ ಪಕ್ಷದವ್ರನ್ನ ಮಾತು ಕಟ್ಕೊಂಡು ಅವ್ರ ಮನಸ್ಸಿಗೆ ಬಂದಂತೆ ಬೇಕಾಬಿಟ್ಟೆ ಮಾಡ್ತಕ್ಕಂಥದಕ್ಕೆ ಏನಾದ್ರು ನೀವು ಕಡಿವಾಣ ಆಗ್ತಿಲ್ಲ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ನಾವು BLO ಕೊಡ್ತಕ್ಕಂಥ ಫಾರಮನ್ನೇ ಭರ್ತಿ ಮಾಡಿ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಂದು ಪಕ್ಷದ ಏಜೆಂಟ್ ರೀತಿಯಲ್ಲಿ ಕೆಲವು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಪಾರದರ್ಶಕವಾಗಿ ನಡೀಬೇಕು. ಯಾವುದೇ ಸಂದರ್ಭದಲ್ಲಿ ಯಾರೋ ಒಬ್ರು ಒತ್ತಡಕ್ಕೆ ಮಾಡಿದ್ರು ಫಾರಂ ಕೊಡುವಂಥದ್ದಾಗಲಿ ಅಥವಾ ಎಲ್ಲೋ ಕುಂತ್ಕೊಂಡು ಕೊಡುವಂಥದ್ದಾಗಲಿ ಮಾಡಿಕೊಡ್ದು. SIR ಏನು ನರೇಂದ್ರ ಮೋದಿಯವರ ಕನಸಿನ ಯೋಜನೆ ಆಗಿದೆ. ಇದನ್ನ 100ಕ್ಕೆ 100ರಷ್ಟು ಯಶಸ್ವಿಗೊಳಿಸಿ ಇವತ್ತನ್ನ ಈ ತಾಲೂಕಿನ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಶಾಸಕರ ಹೇಳಿದ ರೀತಿಯಲ್ಲಿ ಕೆಲಸವನ್ನ ಮಾಡಬಾರದು. ಸರ್ಕಾರದ ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕುಣಿಗಲ್ ತಾಲೂಕಿನ ಸಮಸ್ತ ಮತದಾರ ಬಂಧುಗಳಿಗೆ ಕೃಷ್ಣಕುಮಾರ್ ನಮಸ್ಕಾರಗಳು. ಈಗಾಗಲೇ SIR ಪ್ರಾರಂಭ ಆಗಿದೆ. ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಫಾರಮನ್ನು ಕೊಡ್ತಾ ಇದ್ದಾರೆ. ದಯಮಾಡಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಆ ಫಾರಮ್ ಕೊಡುವಂಥದ್ದನ್ನು ಬಹಳ ಎಚ್ಚರಿಕೆಯಾಗಿ ನೀವು ಭರ್ತಿ ಮಾಡಬೇಕು. ನಿಮಗೆ ಗೊತ್ತಾಗ್ದಲ್ಲ ಇದ್ದರೆ ಆ ಸಂಬಂಧಪಟ್ಟ BLO ಯಾರಿರ್ತಾರೆ ಅವ್ರನ್ನ ಕೇಳ್ಬಿಟ್ಟು ಮಾಡಬೇಕು. ಏಕಾಏಕಿ ನೀವು ತಪ್ಪು ಮಾಡಿದರೆ ಬೇರೆ ಜೆರಾಕ್ಸ್ ಮಾಡಿಸ್ಕೊಂಡು ಅಪ್ಲಿಕೇಶನ್ ಕೊಡ್ತೀವಿ ಅನ್ನೋಕ್ಕೆ ಬರಲ್ಲ. ಅದಕ್ಕೆ QR ಕೋಡ್ ಇರ್ತದೆ. ದಯಮಾಡಿ ಟೈಮ್ ಇದೆ, ತಾಳ್ಮೆಯಿಂದ ಭರ್ತಿಯನ್ನು ಮಾಡಿ BLOಗೆ ಕೊಡಬೇಕು. ಆಗದಲ್ಲ ಇದ್ದರೆ BLOಗಳ ಸಹಾಯವನ್ನು ತಗೋಬೇಕು ಅನ್ನೋದ್ರ ಜೊತೆಗೆ ಇವತ್ತು ಮೊನ್ನೆ 3 ದಿವಸದಿಂದ ಈಗಾಗಲೇ ಕೆಲವೊಂದು ಅಹಿತಕರ ಘಟನೆಗಳು ನಡೀತಾ ಇದೆ. ರಾಮನಗರದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ JDSನ ಮುಖಂಡರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಕುಣಿಗಲ್ ತಾಲೂಕಿನಲ್ಲಿ ಏನು 19ನೇ ವಾರ್ಡಲ್ಲಿ ಏನು ಹಗರಣ ಆಗ್ತಾ ಇದೆ ಅದು ಕೂಡ ನಿಮಗೆ ಈಗಾಗಲೇ ಮಾಹಿತಿ ಬಂದಿದೆ. ತಹಶೀಲ್ದಾರ್ಗೆ ದೂರನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಯಲಿಯೂರು ಗ್ರಾಮ ಪಂಚಾಯತಿ ಬುಕ್ಸಾಗರದ ಹತ್ರ ಇರತಕ್ಕಂಥ ಬೊಮ್ಮೆನಹಳ್ಳಿನಲ್ಲಿ ಮುಸಲ್ಮಾನರೇ ಇಲ್ಲ, 22 ವೋಟ್ ಆ ಬೂತ್ಗೆ ಸೇರ್ಪಡೆ ಆಗಿದೆ. ಈಗಾಗಲೇ ಲಿಖಿತವಾಗಿ ನಾವು ತಹಶೀಲ್ದಾರ್ಗೆ ಕೊಟ್ಟಿದ್ದೀವಿ. 2002ರಲ್ಲಿ ಬುಕ್ಸಾಗರ ಬೊಮ್ಮೆನಹಳ್ಳಿ ಸಾವರಪಾಳ್ಯ ಒಂದೇ ಬೂತ್ ಆಗಿತ್ತು, ಬೈಫರ್ಕೇಷನ್ ಆಗಿದೆ. ಸರಿಯಾದ ಮಾಹಿತಿಯನ್ನು BLOಗೆ ಕೊಟ್ಬಿಟ್ಟು ಅದನ್ನು ವರ್ಗಾವಣೆ ಆಗಬೇಕು ಮುಸಲ್ಮಾನರ ಪಾಳ್ಯಕ್ಕೆ ಅನ್ನೋವಂಥದ್ದನ್ನು ಒಂದು ಮಾಹಿತಿಯನ್ನು ಲಿಖಿತವಾಗಿ ಕೊಟ್ಟಿದ್ದೀವಿ. ಅದೇ ರೀತಿ ಉಜಿನಿ ನಿರ್ಸಾಲೆ ಗ್ರಾಮ ಪಂಚಾಯಿತಿ ಶಿವರಾಂಪುರದಲ್ಲಿ ಫಾರಮ್ಗಳನ್ನು ಯಾರ ಮಧ್ಯವರ್ತಿಗಳು ತೊಗೊಂಡು ತಪ್ಪು ಮಾಡಿ ಮತ್ತೆ ಅಲ್ಲಿ ನಮಗೆ ಹೆಚ್ಚುವರಿ ಫಾರಮನ್ನು ನೀವು ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಇದು ಭಾರತ ಸರ್ಕಾರದ ಕಾರ್ಯಕ್ರಮ, ಯಾವುದೇ ಒಂದು ಪಕ್ಷದ ಆಡಳಿತ ಪಕ್ಷದ ಕಾರ್ಯಕ್ರಮ ಅಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಆಡಳಿತ ಪಕ್ಷದವ್ರನ್ನ ಮಾತು ಕಟ್ಕೊಂಡು ಅವ್ರ ಮನಸ್ಸಿಗೆ ಬಂದಂತೆ ಬೇಕಾಬಿಟ್ಟೆ ಮಾಡ್ತಕ್ಕಂಥದಕ್ಕೆ ಏನಾದ್ರು ನೀವು ಕಡಿವಾಣ ಆಗ್ತಿಲ್ಲ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಈಗಾಗಲೇ ನಾನು ನಮ್ಮ ತಾಲೂಕಿನ ತಹಶೀಲ್ದಾರ್ ಹತ್ರ ಚರ್ಚೆ ಮಾಡಿದ್ದೀನಿ. ಮತ್ತು ಅದೇ ರೀತಿ ನಮಗೇನು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಶಂಕರ್ರಾವ್ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ಅದೇ ರೀತಿ ಉಳಿದರು ಹೋಬಳಿ ಘಟನೆ ಬಗ್ಗೆ ಈಗಾಗಲೇ ನಾನು ಪುರುಷೋತ್ತಮ್ RI ಅವರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಈಗಾಗಲೇ ಎಲ್ಲ ನಮ್ಮ ಪಕ್ಷದ ಮತ್ತು ಎಲ್ಲ BLO ಈಗಾಗಲೇ ನಾನು BLOಗಳಿಗೆ ನಾನು ಎಲ್ರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೀವು ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ 3 ಪಕ್ಷದಲ್ಲಿ ಇರ್ತಕ್ಕಂಥ BLO2ಗಳಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಕೆಲಸ ಮಾಡಬೇಕು. ನಿಮ್ಮ ಪಾಡಿ ನೀವು ಮಾಡ್ತಕ್ಕಂಥದ್ದೆಲ್ಲ ಮಾಡಿಕೊಡೋದು. ಯಾರು ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಮತದಾನದಿಂದ ಒಬ್ಬ ವ್ಯಕ್ತಿನೂ ಕೂಡ ವಂಚಿತರಾಗಬಾರ್ದು ಅಂತಕ್ಕಂಥದ್ದನ್ನು SIRನ ಕಾನ್ಸೆಪ್ಟ್ ಇಟ್ಕೊಂಡು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಪೂರಕವಾಗಿ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಕೆಲವೊಂದು ಕಡೆ ಒಂದು ಪಕ್ಷದ ಏಜೆಂಟ್ ರೀತಿಯಲ್ಲಿ ಕೆಲವು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಅನ್ಕೊಂಬಿಟ್ಟಿದ್ರೆ ಯಾರಿಗೂ ಗೊತ್ತಾಗಲ್ಲ, ನಾವು ಮನೇಲಿ ಕುಂತ್ಕೊಂಡು ಮಾಡಿದರೆ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು ಖಂಡಿತ ಇಲ್ಲ. ಮನೆಗೆ ಹೋಗಬೇಕು, ಮನೆಯಲ್ಲೇ ನೀವು ಕೊಡಬೇಕು. ನೀವು ಯಾವ ರೀತಿ ಕೊಡ್ತೀರಾ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಯಾವ ರೀತಿ ಮಾಹಿತಿಯನ್ನು ಸಂಗ್ರಹ ಮಾಡಬೇಕೋ ಅವೆಲ್ಲವಕ್ಕೂ ಕೂಡ ಪೂರಕ ನಾವು ಮಾಹಿತಿಯನ್ನು ತೊಗೊಳ್ಳಿಕ್ಕೆ ಏನೇನು ಬೇಕೋ ಎಲ್ಲವನ್ನು ಮಾಡ್ತಾ ಇದ್ದೀವಿ. ನಾನು ಮತ್ತೊಮ್ಮೆ ಎಲ್ಲ RIಗಳಿಗೆ, ಚುನಾವಣೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ತಹಶೀಲ್ದಾರಿಗೆ, ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ DC ಅವ್ರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಪಾರದರ್ಶಕವಾಗಿ ನಡೀಬೇಕು.
ಯಾವುದೇ ಸಂದರ್ಭದಲ್ಲಿ ಯಾರೋ ಒಬ್ಬರು ಒತ್ತಡಕ್ಕೆ ಮಾಡಿದು ಫಾರಮ್ ಕೊಡುವಂಥದ್ದಾಗಲಿ ಅಥವಾ ಎಲ್ಲೋ ಕುಂತ್ಕೊಂಡು ಕೊಡುವಂಥದ್ದಾಗಲಿ ಮಾಡಿಕೊಡ್ದು. ಈಗಾಗಲೇ ನನಗೆ ಮಾಹಿತಿ ಪ್ರಕಾರ ಕೆಲವೊಂದು ಮುಸಲ್ಮಾನರು ವಾರ್ಡ್ಗಳಲ್ಲಿ ಅವರೇ ಫಾರಮನ್ನು ಇದು ಮಾಡಿ ಅದೇ ಫಾರಮ್ ಕೊಡಬೇಕು ಅಂತಕ್ಕಂಥ ತಪ್ಪು ಮಾಹಿತಿ ಹೋಗಿದೆ. ಅದು ಆ ರೀತಿ ಹಾಕ್ಕೊಡ್ದು QR ಕೋಡ್ ಇರ್ತಕ್ಕಂಥ ಚುನಾವಣಾ BLO ಕೊಡ್ತಕ್ಕಂಥ ಫಾರಮನ್ನೇ ಭರ್ತಿ ಮಾಡಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದುವಾಗೆ ನಡಿಬೇಕಾಗಿರ್ತಕ್ಕಂಥದ್ದು ಈ ತಾಲೂಕಿನ ಜನತೆಗೆ ಅನ್ಯಾಯವನ್ನು ಆಗಬಾರ್ದು. ಅದರೊಳಗೂ ಪರ್ಟಿಕ್ಯುಲರ್ ಆಗಿ ಏನು ಇವತ್ತು ಬಾಂಬೆಲಿದ್ದಾರೆ, ಡೆಲ್ಲಿಲಿದ್ದಾರೆ, ದುಬೈಲಿದ್ದಾರೆ, ಅವ್ರು ಅಲ್ಲಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ಅವ್ರು ಅಲ್ಲಿತ್ಕೊಂಡು ಇಲ್ಲಿಯವರು ಬರೆದುಬಿಟ್ಟು ಸೈನ್ ಹಾಕಿ ಕೊಡ್ತಕ್ಕಂಥದ್ದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಬರಲ್ಲ. ಇದನ್ನು ದಯಮಾಡಿ ನೀವು ಗಮನ ಹರಿಸ್ಬೇಕು. ಮತ್ತು 2 ಕಡೆ 3 ಕಡೆ ಇರ್ತಕ್ಕಂಥದ್ದು ಎಲ್ಲಿ ಅವರು ಆಧಾರ್ ಕಾರ್ಡ್ ಕೊಟ್ಟು ಮಾಡಿರ್ತಾರೆ ಅದನ್ನು ಮತ್ತೆ ತೊಗೊಳ್ಳಲ್ಲ. ಇದನ್ನು ಇಲ್ಲಿರ್ತಕ್ಕಂಥ BLOಗಳಿಗೆ ಕೆಲವು ಅಂಗನವಾಡಿ ಮೇಡಮ್ದಿರಿಗೆ ಮಾಹಿತಿಯ ಕೊರತೆ ಇದೆ. ಅವರಿಗೆ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಡೋದ್ರ ಮುಖಾಂತರ SIR ಏನು ನರೇಂದ್ರ ಮೋದಿಯವರ ಕನಸಿನ ಯೋಜನೆ ಆಗಿದೆ, ಇದನ್ನು 100ಕ್ಕೆ 100ರಷ್ಟು ಯಶಸ್ವಿಗೊಳಿಸಬೇಕು. ಇವತ್ತನ್ನು ಈ ತಾಲೂಕಿನ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಶಾಸಕರ ಹೇಳಿದ ರೀತಿಯಲ್ಲಿ ಕೆಲಸವನ್ನು ಮಾಡಬಾರ್ದು. ಸರ್ಕಾರದ ಕಾನೂನಿನ ಅಡಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.